महालक्ष्म्यै नमः। नमोऽस्तु देव्यै भृगुनन्दनायै, नमोऽस्तु विष्णुरुरसि स्थितायै, नमोऽस्तु लक्ष्मै कमलालयायै, नमोऽस्तु दामोदरवल्लभायै। ಸೃಷ್ಟಿ, ಸ್ಥಿತಿ, ಲಯ ಈ ಮೂರಕ್ಕೂ ಮೂಲವಾದ ಮಹಾಶಕ್ತಿ ರೂಪಿಣಿಗೆ ಶ್ರೀ ಮಹಾಲಕ್ಷ್ಮಿಗೆ ನಮಸ್ಕಾರ. ಸೃಷ್ಟಿಯ ಆದಿಕಾಲದಲ್ಲಿ ಲೋಕಪಾಲನೆಯ ಕಾರ್ಯಕ್ಕಾಗಿ ಮಹಾವಿಷ್ಣು ತನ್ನ ಶಕ್ತಿಯೊಂದಿಗೆ ಏಕೀಭವಿಸಬೇಕೆಂದು ಮಹಾಶಕ್ತಿ ಶ್ರೀ ಲಕ್ಷ್ಮೀ ರೂಪದಲ್ಲಿ ಅವತಾರಗೊಂಡಳು. ಆ ದಿನದಿಂದಲೇ ಲಕ್ಷ್ಮಿ ವಿಷ್ಣುವಿನ ಅರ್ಧಾಂಗಿಯಾಗಿ ವಿಶ್ವಪಾಲನೆಯಲ್ಲಿ ಸಹಪಾಲಕಳಾದಳು. ಒಮ್ಮೆ ಶ್ರೀ ಮಹಾಲಕ್ಷ್ಮಿ ವಿಷ್ಣುವಿನಿಂದ ಬೇರ್ಪಟ್ಟಾಗ ಶ್ರೀಹರಿ ಶಕ್ತಿಹೀನನಾದನು. ಲೋಕಗಳು ಎಲ್ಲವೂ ಅಸ್ಥಿರವಾದವು. ಅಂದಾಗ ಬ್ರಹ್ಮದೇವನು ಭೃಗು ಮಹರ್ಷಿಯನ್ನು ಆಹ್ವಾನಿಸಿ ದೀರ್ಘ ತಪಸ್ಸನ್ನಾಚರಿಸು ಎಂದು ಸೂಚಿಸಿದನು. ಭೃಗು ಮಹರ್ಷಿಯ ದೀರ್ಘ ತಪಸ್ಸಿನ ಫಲವಾಗಿ ಲಕ್ಷ್ಮೀದೇವಿ ಭೃಗು ಮಹರ್ಷಿ ಮತ್ತು ಖ್ಯಾತಿಯ ಪುತ್ರಿಯಾಗಿ ಜನಿಸಿದರು. ಭೃಗು ಮಹರ್ಷಿಯೇ ತನ್ನ ಪುತ್ರಿಯನ್ನು ವಿಷ್ಣುವಿಗೆ ವಿವಾಹ ಮಾಡಿ ಸಮರ್ಪಿಸಿದರು. ಈ ರೀತಿ ಲಕ್ಷ್ಮಿ ಭೃಗು ವಂಶದ ಪುತ್ರಿಯಾಗಿ ಭಾರ್ಗವ ವಂಶದಲ್ಲಿ ಸ್ಥಿರಳಾದರು. ವೇದಗಳು ಹೇಳುತ್ತವೆ, ಭೃಗೋರಿಯಂ ಭಾರ್ಗವಿ. ಭೃಗು ವಂಶದಲ್ಲಿ ಹುಟ್ಟಿದವರು ಭಾರ್ಗವರು. ಅದಕ್ಕಾಗಿಯೇ ಲಕ್ಷ್ಮಿಗೆ ಭಾರ್ಗವಿ ಎಂಬ ದಿವ್ಯ ನಾಮ ದೊರಕಿತು. ಆದರೆ ಒಂದು ಬಾರಿ ದೂರ್ವಾಸ ಮುನಿಯ ಶಾಪದಿಂದ ಲಕ್ಷ್ಮಿ ವೈಕುಂಠವನ್ನ ತೊರೆದು ಕ್ಷೀರ ಸಮುದ್ರದಲ್ಲಿ ಸ್ಥದಲ್ಲಿ ಸ್ಥಿರವಾದಳು. ಈ ಘಟನೆ ಒಂದು ಮಹತ್ತರ ಅವತಾರಕ್ಕೆ ಮಾರ್ಗ ಸುಲಭ ಮಾಡಿತು. ದೇವತೆಗಳು ಅಮೃತಕ್ಕಾಗಿ ರಾಕ್ಷಸರೊಂದಿಗೆ ಸೇರಿ ಮಂದರ ಪರ್ವತವನ್ನು ಕಡಗೋಲಾಗಿಸಿ ವಾಸುಕಿಯನ್ನು ಹಗ್ಗವನ್ನಾಗಿ ಮಾಡಿ ಕ್ಷೀರಸಾಗರ ಮಥನ ಮಾಡಿದರು. ಆ ಮಥನದ ವೇಳೆ ಕಾಮಧೇನು, ಐರಾವತ, ಕಲ್ಪವೃಕ್ಷ, ಅಮೃತ ಕಲಶದೊಡನೆ ಮಹಾಲಕ್ಷ್ಮೀ ದೇವಿಯು ದಿವ್ಯ ಕಿರಣಗಳ ಮಧ್ಯೆ ಸ್ವಯಂ ಪ್ರತ್ಯಕ್ಷಳಾದಳು. ಕ್ಷೀರ ಸಮುದ್ರದಿಂದ ಅವತಾರಗೊಂಡುದರಿಂದ ಆಕೆಯನ್ನು ಸಮುದ್ರ ರಾಜತನೆಯೇ ಎಂದು ಕರೆಯುತ್ತಾರೆ. ಆ ಸಮಯದಲ್ಲಿ ಜನಿಸಿದ ಚಂದ್ರನು ಆಕೆಯ ಸಹೋದರನಾದನು. ಅಂತೂ ಲಕ್ಷ್ಮೀ ಮಹಾಶಕ್ತಿಯ ಮಹತ್ತರ ಅವತಾರ. ಧನಾಧಿದೇವತೆ ಶ್ರೀ ಮಹಾಲಕ್ಷ್ಮಿ ಪುನಃ ವಿಷ್ಣುವಿನ ಅರ್ಧಾಂಗಿಯಾಗಿ ವೈಕುಂಠದಲ್ಲಿ ಸ್ಥಿರಳಾದಳು. ಈ ರೀತಿ ಬ್ರಹ್ಮಾಂಡದ ಸಮತೋಲನ ಮರುಸ್ಥಾಪನೆಯಾಯಿತು. ಭೃಗುಪುತ್ರಿಯಾಗಿ ಅವತಾರಗೊಂಡ ಲಕ್ಷ್ಮಿ ಭಾರ್ಗವ ವಂಶದ ಪುತ್ರಿ. ಅದರ ಪರಿಣಾಮವಾಗಿ ಪದ್ಮಶಾಲಿಗಳು ಶ್ರೀ ಮಹಾಲಕ್ಷ್ಮಿಯ ತವರಿನವರು ಎಂದು ಆಧ್ಯಾತ್ಮಿಕ ಮತ್ತು ಇತಿಹಾಸ ಸಾಕ್ಷ್ಯಗಳು ದೃಢಪಡಿಸುತ್ತವೆ. ಒಂದು ಜನಪ್ರಿಯ ನುಡಿ ಹೀಗೆ ಹೇಳುತ್ತದೆ, ಸಿರಿಗೆ ತವರು ಮನೆಯವರು, ಹರಿಗೆ ಅತ್ತೆಯ ಮನೆಯವರು ಪದ್ಮಶಾಲಿಗಳು. ಇದು ಕೇವಲ ನುಡಿಯಲ್ಲ, ಸತ್ಯವಿದೆ. ಈ ಸತ್ಯಕ್ಕೆ ಇತಿಹಾಸದ ಸಾಕ್ಷ್ಯ ಮಂಗಳಗಿರಿ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿಯೇ ಕಾಣಬಹುದು. ಅನಾದಿ ಕಾಲದಿಂದಲೂ ಕಲ್ಯಾಣೋತ್ಸವಗಳಲ್ಲಿ ಪದ್ಮಶಾಲಿಗಳು ವಸ್ತ್ರಾಭರಣಗಳನ್ನು ಸಮರ್ಪಿಸಿ ಕನ್ಯಾದಾನ ಮಾಡುವ ಆಚರಣೆ ನಡೆದು ಬಂದಿದೆ. ಒಮ್ಮೆ ಹೊಸ ಧರ್ಮಕರ್ತರು ಆ ಆಚರಣೆಯನ್ನು ನಿಲ್ಲಿಸಿದಾಗ ಪದ್ಮಶಾಲಿಗಳು ನ್ಯಾಯಾಲಯವನ್ನು ಶರಣಾದರು. ಅವರು ಹೇಳಿದರು, ನಾವು ಭೃಗು ಸಂತತಿ, ಭಾರ್ಗವರು, ಲಕ್ಷ್ಮೀ ನಮ್ಮ ಮನೆ ಮಗಳು. ಈ ಸಂಪ್ರದಾಯ ಶಾಶ್ವತ, ಯಾರೂ ಅದನ್ನು ನಿಲ್ಲಿಸಲಾರರು. ನ್ಯಾಯಸ್ಥಾನವು ಸಾಕ್ಷ್ಯ ಕೇಳಿದಾಗ ದೇವಸ್ಥಾನದ ಸ್ಥಾನದಾಚಾರ್ಯರಾದ ಶ್ರೀ ಕಂದಾಳ ರಂಗಾಚಾರ್ಯರು ಮುಂದೆ ಬಂದರು. ಚತುರ್ವೇದ, ಸ್ಮೃತಿ, ಪುರಾಣ, ಇತಿಹಾಸಗಳ ಆಧಾರದ ಮೇಲೆ ಮಹಾಲಕ್ಷ್ಮಿ ಭೃಗುಪುತ್ರಿ ಎಂಬ ಸತ್ಯವನ್ನು ನಿರೂಪಿಸಿದರು. ನ್ಯಾಯಮೂರ್ತಿ ಪಿ.ಸಿ. ತ್ಯಾಗರಾಜ ಅಯ್ಯರು ತೀರ್ಪು ನೀಡಿದರು. ಪದ್ಮಶಾಲಿಗಳೇ ಮಹಾಲಕ್ಷ್ಮಿಯ ತವರು ಮನೆಯವರು. ಅವರ ಹಕ್ಕನ್ನು ಯಾರೂ ಕಸಿದುಕೊಳ್ಳಲಾರರು ಎಂದು ಧರ್ಮದ ಸಂಕೇತವನ್ನು ಉಳಿಸಿದರು. ತಿರುಮಲ ಕ್ಷೇತ್ರದ ಪದ್ಮಾವತಿ ದೇವಿಯೂ ಕೂಡ ಪದ್ಮಶಾಲಿ ಮನೆತನದ ಪುತ್ರಿ ಎಂಬುದು ಚಾರಿತ್ರಿಕ ಸತ್ಯ. 15ನೇ ಶತಮಾನದಲ್ಲೇ ದೇವಿಯೇ ಸ್ವಯಂ ಈ ಸತ್ಯವನ್ನು ಪ್ರಕಟಿಸಿದ್ದಾಳೆ. ವಿವಾದ ಉಂಟಾದಾಗ ತಾಳ್ಲಪಾಕ ಚಿನ್ನಯ್ಯರ ಪ್ರಾರ್ಥನೆಗೆ ದೇವಿಯು ಪ್ರತ್ಯಕ್ಷಳಾಗಿ ಹೇಳಿದಳು, ನಾನು ಪದ್ಮಶಾಲಿ ಮನೆತನದ ಪುತ್ರಿ, ಕನ್ಯಾದಾನ ಮಾಡುವ ಹಕ್ಕು ಅವರಿಗೆ ಮಾತ್ರ ಎಂದು. ಈ ದಿವ್ಯವಾಣಿ ಶಾಸನದಲ್ಲಿ ಲಿಖಿತವಾಯಿತು. ಕ್ರಿಸ್ತಶಕ 1543ರಲ್ಲಿ ತಾಮ್ರಶಾಸನವು ಈ ಸತ್ಯವನ್ನು ಶಾಶ್ವತವಾಗಿ ದಾಖಲಿಸಿತು. ಪದ್ಮಶಾಲಿಗಳು ಪದ್ಮಾವತಿ ದೇವಿಯ ತವರು ಮನೆಯವರು ಎಂದು ಅದರಲ್ಲಿ ಸ್ಪಷ್ಟವಾಗಿದೆ. ತಾಳ್ಲಪಾಕ ಚಿನ್ನಯ್ಯ ಕಾಲದಲ್ಲಿ ಪದ್ಮಶಾಲಿಗಳು ಪದ್ಮಾವತಿ ದೇವಾಲಯ ನಿರ್ಮಾಣಕ್ಕೆ 20,000 ವರಹಗಳನ್ನು ದಾನ ಮಾಡಿದರು. ಇದು ಅವರ ಭಕ್ತಿ ಮತ್ತು ಗೌರವದ ಶ್ರೇಷ್ಠ ಸಾಕ್ಷ್ಯ. ಅನ್ನಮಾಚಾರ್ಯ ಕೀರ್ತನೆಗಳಲ್ಲಿಯೂ ಇದೇ ಧ್ವನಿ ಇದೆ. ಪಂಚಭೂತ ಮೂಲಗಳಿಂದ ನೂಲು ನೇಯ್ದು ನಿನ್ನ ನೆರಳಲ್ಲಿ ಸೀರೆಯನ್ನ ನೇಯುವೆನು ಶ್ರೀಹರಿ. ಇದು ಪದ್ಮಶಾಲಿ ವಂಶದ ನೂಲಿನ ಕೌಶಲ್ಯಕ್ಕೆ ಸಂಕೇತ. ಇದರಿಂದಲೇ ಸ್ಪಷ್ಟವಾಗುತ್ತದೆ ಮಹಾಲಕ್ಷ್ಮಿ ಭೃಗುಪುತ್ರಿ ಭಾರ್ಗವಿ. ಅವಳು ಪದ್ಮಶಾಲಿ ವಂಶದ ಪುತ್ರಿ ಎಂದು. ಅದರ ಕಾರಣದಿಂದಲೇ ಅವಳು ಪದ್ಮಾವತಿಯಾಗಿ ಮರುಜನ್ಮ ಪಡೆದು ಆ ವಂಶವನ್ನು ಪುನಃ ಸ್ಮರಿಸಿದರು. ಇಂತಹ ಗೌರವಯುತ ವಂಶದಲ್ಲಿ ಜನಿಸುವುದು ದೇವತೆಗಳೇ ಪೂಜಿಸುವ ಮಹಾವಂಶದ ಭಾಗವಾಗುವುದು
ಭಾರ್ಗವ ವಂಶಸ್ಥರಿಗೆ ದೊರೆತ ದೈವದ ವರವೇ ಸರಿ. ಶ್ರೀದೇವಿ ನಮ್ಮ ಮನೆಯ ಹೆಣ್ಣು ಮಗಳು, ಮಹಾವಿಷ್ಣು ನಮ್ಮ ಅಳಿಯ. ಈ ಗೌರವ ಪದ್ಮಶಾಲಿಗಳಿಗೆ ಸಿಕ್ಕಿದೆ. ಇಂತಹ ದಿವ್ಯ ವಂಶದಲ್ಲಿ ಜನಿಸುವುದು ಪೂರ್ವಜನ್ಮದ ಪುಣ್ಯಫಲ. ಇದು ಕೇವಲ ಇತಿಹಾಸವಲ್ಲ, ಆಧ್ಯಾತ್ಮಿಕ ಸತ್ಯ, ಧರ್ಮದ ಸಾಕ್ಷಿ, ದೈವಾನುಗ್ರಹದ ಚಿಹ್ನೆ. ಭಾರ್ಗವ ವಂಶದ ಮಹತ್ತರ ಇತಿಹಾಸ, ಪದ್ಮಶಾಲಿ ವಂಶದ ಆಧ್ಯಾತ್ಮಿಕ ಗೌರವ, ಮಹಾಲಕ್ಷ್ಮಿಯ ತವರಿನವರೂ ಆಗಿರುವುದು, ಈ ವಂಶಕ್ಕೆ ಲಭಿಸಿದ ಮಹೋನ್ನತ ದೈವೀ ವರಪ್ರಸಾದ.